ಉಮೇಶ್ ಗೌಡ ಅವರೇ, ತಾವು JDS ವಕ್ತಾರರಾಗಿದ್ದೀರಿ, ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು. ಸೊ ಇಲ್ಲಿ BJPಯವರು ಯಾಕೆ ಬಂದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತುತ್ತಾ ಇದ್ರು. ಅಂದರೆ ಈ ರಾಮ ಮಂದಿರದ ದೇಣಿಗೆಯ ವಿಚಾರದಲ್ಲಿ ದುರ್ಬಳಕೆ ಆಗಿದೆ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ಡಿಬೇಟಿಗೆ ಬರ್ತಾ ಇಲ್ಲ, ನೀವು ಕರೆದ್ರೂ ಬಂದಿರಲ್ಲ ಅಂತ. ಈಗ ಕಾಂಗ್ರೆಸ್ನವರು ಕೂಡ ಎಷ್ಟೋ ಸಂದರ್ಭದಲ್ಲಿ ಕರೆದಾಗಲೂ ಕೂಡ ಬಂದಿಲ್ಲ. ಅಂದರೆ ಅದು ಪಲಾಯನವಾದ ಅಲ್ವೇ? ಸಂದರ್ಭಗಳಲ್ಲಿ ಈ ಸಿಚುಯೇಷನ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಅವರದೇ ಆದಂಥ ತಂತ್ರಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಇದಕ್ಕೆ ನಾನು ಐ ವಿಟ್ನೆಸ್ ನಾನು. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರದ ಮೋದಿ ಇದರಲ್ಲಿ ಯಾರು ಪವರ್ ಶೇರಿಂಗ್ ವಿಚಾರದಲ್ಲೇ 2 ದಿನ ಬರಲಿಲ್ಲ, ಬಂದಿದ್ದರನ್ನ ವಾಪಸ್ ಕಳಿಸಿದ್ರು. ನಾನು ಬಹುಶಃ ನಿಮ್ಮ ಸಾಕ್ಷಿ ಸಮೇತ ಕೊಡ್ತೀನಿ. ಜಿ ಕನ್ನಡ ನ್ಯೂಸ್ಗೆ ಬರಲೇ ಇಲ್ಲ ಇವರು. ಬಂದ್ರು ಇವರು ವಕ್ತಾರ ಕುಮಾರ್ ಅಂತ ಹೇಳಿ, ಸರ್ ನಮ್ಗೆ ಆ ಪಾರ್ಟಿ ಆದೇಶ ಬಂದಿದೆ, ನಾವೇನು ಮಾತಾಡಂಗಿಲ್ಲ ಅಂತ ವಾಪಸ್ ಬರ್ಬೇಕಂತ ಹೇಳಿ ವಾಪಸ್ ಹೋಗಿರೋ ಘಟನೆಗಳಿದ್ದಾವೆ. ಇರ್ಲಿ, ಈಗ ನನ್ನ ಮಿತ್ರ ಪಕ್ಷ BJP, ಹಾಗಾಗಿ ನಾವು ಅವ್ರ ಪರವಾಗಿ ಮಾತಾಡೇ ಆಡ್ತೀವಿ. ಇವ್ರಿಗೆ ಕಾಂಗ್ರೆಸ್ ಅವರಿಗೆ ಟಾರ್ಗೆಟ್ ಏನಂತಂದ್ರೆ ಯಾರು ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಬೇಡ. ಇರ್ಲಿ ಸರ್, ಈಗ ನಮ್ಮ ಮಿತ್ರ ಪಕ್ಷ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡೋದು, ರಾಜಕೀಯವಾಗಿ ಚರ್ಚೆ ಮಾಡೋದು ಬೇಡ ಸರ್. ಈಗ ಅಲ್ಲಿನ ಮುಖ್ಯಮಂತ್ರಿ ಯಾರು ಸರ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ SIT ತನಿಖೆ ಶುರು ಮಾಡಿದ್ದಾರೆ. ಬಹುಶಃ ಕಾಂಗ್ರೆಸ್ನವರಿಗಿಂತ ಹೆಚ್ಚು ಬೇಸರ ಆಗಿರೋದು ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ರಾಮ ಭಕ್ತರ ವಿಚಾರದಲ್ಲಿ ಭಕ್ತರು ಕೊಟ್ಟಂತ ದೇಣಿಗೆ ಹಣವನ್ನ ಈ ರೀತಿ ಗುಳಂ ಮಾಡೋ ಅಂತ ಈ ತರ ಒಂದು ವ್ಯವಸ್ಥೆ ಐತಿ ಅಂತಂದ್ರೆ ಯಾರು ಸಹಿಸಕ್ಕಲ್ಲ ಸರ್ ಇದನ್ನ. ಯಾಕೆಂತಂದ್ರೆ ಕಾಂಗ್ರೆಸ್ಗೆ ಬೇರೆ ರಾಮ ಇಲ್ಲ, BJP ಅವರಿಗೆ ಬೇರೆ ರಾಮ ಇಲ್ಲ, ರಾಮ ಒಬ್ಬನೇ ಅಲ್ವಾ ಸರ್? ಮರ್ಯಾದಾ ಪುರುಷ ರಾಮ ಅಂತ ಹೇಳಿದ್ರೆ ಅವರು ಈ ಭಾರತ ದೇಶದ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಬೆಳೆಸಿರುವಂತ ರಾಮ ನಮ್ಮ ಜೊತೆ ಇರೋದು. ಇವ್ರು ಹೇಳ್ತಾರೆ ರಾಜಕೀಯಕ್ಕೋಸ್ಕರ ರಾಮನ್ನ ಬೇರೆ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು, ಆ ರಾಮನೂ ಇಲ್ಲ, ಈ ರಾಮನೂ ಇಲ್ಲ, ಶ್ರೀರಾಮನೇ ಒಬ್ಬನಿರೋದು. ಹಾಗಾಗಿ ಈ ಅವ್ರು ಹೇಳಿ SIT ತನಿಖೆ ಆಗಿದೆ, ಜೊತೆ ಪ್ಯಾರಲಲ್ ಆಗಿ ಆ SIT ತನಿಖೆ ನನಗೆಂತ ಹೇಳ್ತಾರೆ ಗೊತ್ತಾ ಸರ್, ಇದನ್ನ ಬೇಕಾಗಿ ಇನ್ನೊಂದು ಮುಂದುವರಿದು CBI ತನಿಖೆನೇ ಆಗ್ಲಿ ಬಿಡಿ, ಇದರಲ್ಲಿ ಅದ್ರ ಅವಮಾನ ಏನಿಲ್ಲ. ಯಾಕೆಂತಂದ್ರೆ ಹೌದು, ಇದು CBI ಬಲವಾದ ತನಿಖೆ ಆಗಲಿ. SIT ಅಂದ್ರೆ ಇವ್ರು ಹೇಳಿದಂತ ಸಂದರ್ಭದಲ್ಲಿ ಆ ರಾಜ್ಯ ಸರ್ಕಾರಗಳು ಅಲ್ಲಿರುವಂತ ತಮ್ಮ ಯಾರಾದ್ರೂ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ. ಹೌದು ಸರ್, ಅಂದ್ರೆ ಏನು ಅಂತಂದ್ರೆ ಇವ್ರ ಅಭಿಪ್ರಾಯ ಏನು ಅಂತಂದ್ರೆ ಅವ್ರು ಯಾರು ಹಿಂಬಾಲಕರು ಇರ್ತಾರೆ, ಮುಚ್ಚಿ ಹಾಕ್ಬಿಡ್ತಾರೆ, ಅಥವಾ ಅದನ್ನು ವಾಪಸ್ ಕೊಡುವಂಥದ್ದು, ಏನೋ ಒಂದು ಸಮಾಧಾನ ಮಾಡುವಂಥದ್ದು ನಡೀತದೆ. ಬಟ್ ಬಲವಾದಂಥ ತನಿಖೆಗಳು ನಡೆದಂಥ ಸಂದರ್ಭದಲ್ಲಿ ಈಗ ಆಗದೆ. ಜೊತೆಗೆ ಈಗ ಏನು ಮಾಡಿದ್ದಾರೆ ಗೊತ್ತಾ ಸರ್, ಈ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇಲ್ದಲೆ ಅಲ್ಲಿನ ಯಾರೋ ಒಬ್ಬ ರಾಮ ಭಕ್ತರು ಸರ್ ಸ್ಪೆಷಲ್ ಪಿಟಿಷನ್ ಹಾಕಿದ್ರೆ ಮೊನ್ನೆ ಪ್ರಮೋಷನ್ ನ್ಯಾಯಾಲಯದಲ್ಲಿ. ಏನಂತ ಹೇಳಿದ್ದಾರೆ, ಇಡೀ ತನಿಖೆಯನ್ನ ನಿಮ್ಮ ವಿಜಿಲೆನ್ಸ್ ಅಲ್ಲಿ ಕಣ್ಗಾವಲಲ್ಲಿ ನಡೆಸಿ, ಇದನ್ನ ಎಲ್ಲಿ ಲೋಪ ಆಯಿತು ಅಂತ. ಯಾಕೆಂದ್ರೆ ಯಾರಿಗೂ ನಿಷ್ಪಕ್ಷಪಾತವಾದಂಥ ನಿರ್ಭೀತವಾದಂಥ ಒಂದು ತನಿಖೆ ಆಗುತ್ತೆ ನೋಡಿ ಸರ್. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಸರ್, ಈಗ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ಇವತ್ತು ಖಾಸಗಿ ದೇವಸ್ಥಾನಗಳೆಲ್ಲ ಇವತ್ತು ಚೆನ್ನಾಗಿ ಆದಾಯಗಳನ್ನು ಮಾಡ್ಕೊತೇವೆ, ಹಣ ಲೇಲ ದುರುಪಯೋಗ ಆಗ್ತದೆ. ಅವುಗಳನ್ನು ಇವತ್ತು ಏನು ಮಾಡ್ತಾರೆ, ಮುಜರಾಯಿ ಚಾರಿಟಬಲ್ ಅಂಡ್ ಎಂಡೋಮೆಂಟ್ ಆಕ್ಟ್ 1890 ಒಂದು ಆಕ್ಟ್ ಇದೆ ಸರ್. ಅದು ಆ ಆಕ್ಟ್ ಪ್ರಕಾರ ಸರ್ ಅಲ್ಲೇನು ಹೇಳ್ತಾರೆ ಅಂತ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರೆ ಸರ್. ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ 2 ಪದಗಳನ್ನ ಒತ್ತಿ ಹೇಳಿದ್ದಾರೆ. ಅಲ್ಲ, ಈಗ ದರ್ಶನ್ ಅವರು ಹೇಳಿದಂಗೆ ಮುಜರಾಯಿ ಇಲಾಖೆನಲ್ಲೂ ಕೂಡ ಪಾರದರ್ಶಕವಾದಂತಹ ರೀತಿಯಲ್ಲೇ ಲೆಕ್ಕಪತ್ರಗಳೆಲ್ಲವೂ ಕೂಡ ಇರುತ್ತಾ? ಇಲ್ಲ, ಖಂಡಿತ ಇಲ್ಲ. ಸರ್ಕಾರಕ್ಕೆ ಮೋಸ ಮಾಡುವಂಥದ್ದು ಇದೆ. 4-5 ಜನ, ಈಗ ಉದಾಹರಣೆಗೆ ನಿಮ್ಗೊಂದು ಹೇಳ್ತೀನಿ. ಒಬ್ಬ ಅರ್ಚಕ ಸ್ವಾಮಿ ಇದ್ರೆ ಇನ್ನೊಂದು ದೇವಸ್ಥಾನಕ್ಕೂ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ದುಡ್ಡು ತಗೊಳ್ಳುವಂಥ ಸತ್ಸೀಕರಣ ತಗೊಳ್ಳುವಂಥದ್ದು ನಾನು ಕಣ್ಣಿಂದ ನೋಡಿದ್ದೀನಿ. ಯಾಕೆ ನಾನು ಅಡ್ವೊಕೇಟ್ ಸರ್, ಇಂಥ ಅನೇಕ ಪ್ರಕರಣಗಳ ಕಳೆದ 27 ವರ್ಷದಿಂದ ನೋಡಿದ್ದೀನಿ. ಆ ಥರ ಘಟನೆಗಳು ನಡೆದವೆ. ಏನು ಮಾಡ್ತಾರೆ ಅಂದರೆ, ಈಗ ದೇವ್ರ ಬೈಗಿಂತಲೋ ಅಥವಾ ನಮ್ಮವ್ರ ಪೂಜಾರ ಅರ್ಚಕರು ನಮ್ಮವರು ಅಂತಲೋ ನಾನು ಅವ್ರನ್ನ ನಿಷ್ಠೂರ ಮಾಡ್ತಾ ಇಲ್ಲ. ಅನಿವಾರ್ಯ ಕಾರಣಗಳಿಂದ ಅದಾಗಿದೆ ಸರ್. ಅದು ಅಂಥವನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಕಂಟ್ರೋಲ್ ಮಾಡ್ಬೇಕು, ಅದು ಯಾವ್ದಾರ ಪಕ್ಷ ಆಗಿರ್ಲಿ. ಈಗ ಇನ್ನೊಂದು ವಿಚಾರ, ಈಗ ಬರೀ ಕೇವಲ ಇದು ಅಯೋಧ್ಯೆ ವಿಚಾರಕ್ಕಷ್ಟಕ್ಕೆ ಸೀಮಿತ ಆಗಬಾರ್ದು, ಇಡೀ ರಾಷ್ಟ್ರಕ್ಕೆ ತಾವು ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಪೂಜ್ಯರು ಯಾರು ಹೇಳಿದ್ರು, ಅವರು ಶ್ಯಾಮಪ್ರಸಾದ್ ಅವರು ಏನಂತ ಹೇಳಿದ್ದಾರೆ, ಒಂದು ಕಾಮನ್ ಒಂದು ಬಯಲಾಗಬೇಕಿದೆ, ಒಂದು ಕಾನೂನು ಒಂದು ಕಟ್ಟಳೆ ಆಗಬೇಕಿದು ಎಲ್ಲಕ್ಕೂ ಸಣ್ಣ ದೇವಸ್ಥಾನ ಇರಲಿ, ದೊಡ್ಡ ದೇವಸ್ಥಾನ ಇರಲಿ. ಈ ರೀತಿಯ ಒಂದಷ್ಟು ವಂಚನೆಗಳಾಗುತ್ತೆ ಅನ್ನುವಂಥ ಅರಿವು ಕೂಡ ಇರ್ಲಿಲ್ವಾ ಅಂತ ಅಲ್ಲಿನ ಸರ್ಕಾರಕ್ಕೆ ಇರ್ಬೋದು ಅಥವಾ ಸರ್ಕಾರಕ್ಕೆ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಇದನ್ನು ಮೊದಲೇ ಮಾಡಿದ್ರೆ ಇಂಥ ವಂಚನೆ ತಪ್ಪಿಸಬಹುದು. ಅಲ್ಲಿ ಏನಾಗಿದೆ ಅಂತಂದ್ರೆ ರಾಮ ಮಂದಿರ 1250 kg ಚಿನ್ನ 200 ಕೋಟಿ ನಾಪತ್ತೆ ಅಂತಂದ್ರೆ ಸುಮ್ಮನೆನಾ ಸರ್? ಇದು ಅದು ಹೇಳಿದಲ್ಲ ಭಕ್ತರ, ಈಗ ಇದು ಸಾಮಾನ್ಯ ವಿಷಯ. ಅದನ್ನ ಹೇಳಿದ್ನಲ್ಲ ಸರ್, ದೇವ್ರನ್ನೇ ಇವ್ರು ನುಂಗುವಂತ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ದೀನಿ, ಮೊನ್ನೆ ಪರಮೋಚ್ಚ ನ್ಯಾಯಾಲಯ ಒಂದು ಡೈರೆಕ್ಷನ್ಸ್ ಕೊಡ್ತು. ನಮ್ಮ ದರ್ಶನ್ ಅವರು ಹೇಳಿದ್ರು, ಏನಿದು ದೇವಸ್ಥಾನದ ಜಾಗಗಳನ್ನ ಇವ್ರು ಸರ್ಕಾರ ಇದನ್ನ ಎಲ್ಲಾನು ವಶಪಡಿಸ್ಕೊಂಡು ಇದು ಮಾಡಿದೆ ಅಂತ. ನಿಮಗೆ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ 1800 ಎಕರೆ ಇದನ್ನು ಬಳುವಳಿಯಾಗಿ ಕೊಟ್ಟಿದೆ ಸರ್. ಯಾವಾಗ ಅವತ್ತಿನ ಕಾಲದಲ್ಲಿ ಎಲ್ಲಿದೆ ಅದು? ತವರೆಕೆರೆ ಹತ್ರ ಇದೆ. ಈಗೆಲ್ಲ ಏನಾಗಿದೆ ಸರ್, ಅದು ಲೇಔಟ್ಗಳಾಗಿದ್ದಾವೆ. ಅಲ್ಲಿ ಹೇಳಿದ್ದಾರೆ, ದೇವರ ಹೆಸರನ್ನ ಮಾಲೀಕನ ಹೆಸರನ್ನ ಕೂರಿಸಿ, ಏನು ಸರ್, RTCಯಲ್ಲಿ ಮಾತ್ರ ನೀವು ಪಹಣಿಯಲ್ಲಿ ಅನುಭವದಾರ ಅರ್ಚಕ ಮಾತ್ರ ಕೂರಿಸಿ.
ಅವ್ರು ಅರ್ಚಕ ಯಾರು ಬದಲಾಗ್ಲಿ, ಆದ್ರೆ ಭಗವಂತ ಮಾತ್ರ ಅವನು ಮಾಲೀಕನಾಗಿರ್ತಾನೆ ಅಂತೇಳಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಿನ್ನು ಇಂಪ್ಲಿಮೆಂಟ್ ಆಗಿಲ್ಲ, ಅದು ಇಂಪ್ಲಿಮೆಂಟ್ ಆಗಿಲ್ಲ ಸರ್, ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ಸ್ಟೇಟ್ ಆಫ್ ಕರ್ನಾಟಕ, ಎಲ್ಲ ಕಡೆ ಆಗಿಲ್ಲ. ಅದಾಗಬೇಕದು, ಅಲ್ಲ ಅದು ಉಳಿಸ್ತಿಲ್ಲ. ಈಗ ವಕ್ಫ್ ಅನ್ನೋ ಒಂದು ವಿಚಾರಕ್ಕೆ ಕಾಂಗ್ರೆಸ್ನವ್ರು ತರಾತುರಿಯಲ್ಲೇ ಕಾಯ್ದು ತಂದ್ಬಿಟ್ರು. ನೋಡಿದ್ರ ದೇವಸ್ಥಾನಗಳ ಜಾಗನೂ ಸಹ ವಕ್ಫ್ಗೆ ಸೇರ್ಕೊಂಡಿದ್ದು, ಅದನ್ನ ಕಾಲಕ್ರಮೇಣ ಹೋರಾಟದ ನಂತರ ಆಮೇಲೆ ಪ್ರತಿಪಕ್ಷಗಳು ಅದನ್ನ ಆಕ್ಷೇಪಣೆ ಮಾಡಿದ ಸಂದರ್ಭದಲ್ಲಿ ಕೈ ಬಿಟ್ರು. ಈಗ ಇಂಥ ಸಂದರ್ಭದಲ್ಲಿ ಕಾಮನ್ ಒಂದು ಬೈಲಾ ತರಬೇಕು ಅಂದ್ರೆ ಆಗ್ತಿದೆ, ಅದನ್ನು ಬಲವಾಗಿ ಜಾರಿ ತರಬೇಕು ಅನ್ನೋದು ನಾವು JDS ಆಗ್ರಹ ಮಾಡ್ತೀವಿ ಸರ್. ಇಲ್ಲಿ BJP ಅವರು ಅಥವಾ ಕಾಂಗ್ರೆಸ್ನವರು ವಿಚಾರವನ್ನು ತರಬಾರದು. ಇದು ಭಕ್ತರ ಭಾವನೆಗಳನ್ನು ಗೌರವಿಸಬೇಕು. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಅವರು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಮಾನ್ಯ ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ತೀಕ್ಷ್ಣವಾದಂಥ ಒಂದು ಕಾನೂನನ್ನು ಇದನ್ನು ಜಾರಿಗೊಳಿಸಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ.